ಧನುರಾಶಿಯವರಿಗೆ ಇದು ಕೇವಲ ಸಾಧಾರಣ ವಿಡಿಯೋ ಅಲ್ಲ, ನಿಮ್ಮ ಬಾಳಿನ ಒಂದು ಬೃಹತ್ ರಹಸ್ಯವನ್ನು ಅನಾವರಣ ಮಾಡುವ ದಿವ್ಯ ಸಂದೇಶವಿದು. ನೀವು ಇಷ್ಟು ಕಾಲ ಯಾರನ್ನು ಅತಿಯಾಗಿ ನಂಬಿದ್ದೀರೋ, ಯಾರು ನಿಮ್ಮ ವೇದನೆಯನ್ನು ಆಲಿಸುತ್ತಾರೆ ಎಂದು ಭಾವಿಸಿದ್ದೀರೋ, ಆ ವ್ಯಕ್ತಿಯೇ ನಿಮಗರಿವಿಲ್ಲದಂತೆ ನಿಮ್ಮ ಬದುಕಿನ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತಿದ್ದಾರೆ. ಏಪ್ರಿಲ್ 30 ರಿಂದ ಮೇ 1, 2, 3 ಈ ದಿನಗಳಲ್ಲಿ ನಿಮ್ಮ ಜೀವನದ ಒಂದು ನಿಗೂಢ ಸತ್ಯವು ಹೊರಬರಲಿದೆ. ಅದು ನಿಮ್ಮ ಅಂತರಾತ್ಮವನ್ನು ಬೆಚ್ಚಿಬೀಳಿಸುತ್ತದೆ. ಆದರೆ ಅದೇ ಕಾಲಕ್ಕೆ ಅದು ನಿಮ್ಮ ವಿವೇಚನೆಯನ್ನು ಜಾಗೃತಗೊಳಿಸುವ ಸತ್ಯವೂ ಆಗಿರುತ್ತದೆ. ನೀವು ಇಷ್ಟು ವರ್ಷಗಳಿಂದ ಮೌನವಾಗಿ ನುಂಗಿಕೊಂಡಿದ್ದ ನೋವಿಗೆ ಪರಿಹಾರವೂ ಈಗ ಲಭಿಸುತ್ತಿದೆ. ಆದರೆ ಆ ಉತ್ತರವು ನೀವು ಕಿಂಚಿತ್ತೂ ಊಹಿಸದ ವ್ಯಕ್ತಿಯ ಕಡೆಯಿಂದ ಬರಲಿದೆ. ಜಾಗ್ರತೆ, ಈ ವಿಡಿಯೋವನ್ನು ಎಲ್ಲಿಯೂ ನಿಲ್ಲಿಸಬೇಡಿ, ಏಕೆಂದರೆ ಇದರ ಅಂತ್ಯದಲ್ಲಿ ನಾನು ನಿಮಗಾಗಿ ಒಂದು ವಿಶೇಷ ವಿಚಾರವನ್ನು ತಿಳಿಸಲಿರುವೆ. ಅದು ನಿಮ್ಮ ಜೀವನದ ದಿಕ್ಕನ್ನೇ ಪೂರ್ಣವಾಗಿ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ನೀವು ನಿಜವಾಗಿಯೂ ಧನುರಾಶಿಯ ಜಾತಕದವರಾಗಿದ್ದರೆ ಈ ಮಾಹಿತಿಯ ಒಂದೇ ಒಂದು ಸಾಲನ್ನು ಸಹ ಕಡೆಗಣಿಸಬೇಡಿ, ಏಕೆಂದರೆ ಇದು ನಿಮಗಾಗಿ ಬ್ರಹ್ಮಾಂಡ ನೀಡುತ್ತಿರುವ ಸಂಕೇತವಾಗಿದೆ. ಧನುರಾಶಿಯವರ ಶ್ರೇಷ್ಠ ನೈಸರ್ಗಿಕ ಗುಣವೆಂದರೆ ಅವರು ಅತ್ಯಂತ ನಿಷ್ಕಲ್ಮಶ ನಂಬಿಕೆಯನ್ನು ಹೊಂದಿರುವವರು. ಒಮ್ಮೆ ನೀವು ಯಾರನ್ನಾದರೂ ನಿಮ್ಮ ಆಪ್ತವಲಯಕ್ಕೆ ಸೇರಿಸಿಕೊಂಡರೆ ನೀವು ಅವರಿಗೆ ಸಂಪೂರ್ಣ ವಿಶ್ವಾಸವನ್ನು ನೀಡುತ್ತೀರಿ. ಈ ವಿಶ್ವಾಸವು ಸಾಧಾರಣವಲ್ಲ, ಅದು ಯಾವುದೇ ಸಂಶಯವಿಲ್ಲದೆ ಅಂತರಾಳದಿಂದ ತುಂಬಿರುತ್ತದೆ. ಅದಕ್ಕಾಗಿಯೇ ನೀವು ಯಾರನ್ನಾದರೂ ನಿಮ್ಮವರೆಂದು ಭಾವಿಸಿದರೆ ನೀವು ಅವರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗುತ್ತೀರಿ. ಆದರೆ ಇದೇ ನಿಮ್ಮ ಪಾಲಿಗೆ ದೌರ್ಬಲ್ಯವಾಗಿ ಪರಿಣಮಿಸುತ್ತದೆ, ಏಕೆಂದರೆ ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮಷ್ಟೇ ಪ್ರಾಮಾಣಿಕರಲ್ಲ. ನೀವು ನಿಸ್ವಾರ್ಥಿಗಳು, ನೇರ ನುಡಿಯವರು ಮತ್ತು ಪಾರದರ್ಶಕರು. ಆದರೆ ಅನೇಕ ಜನರು ಅಂತಹ ಗುಣ ಹೊಂದಿಲ್ಲ. ಅವರು ನಿಮ್ಮ ಈ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಳ್ಳುತ್ತಾರೆ. ನೀವು ಯಾರ ಅನ್ಯಾಯಕ್ಕೂ ತಕ್ಷಣ ತಿರುಗಿ ಬೀಳುವುದಿಲ್ಲ ಮತ್ತು ಎಲ್ಲವೂ ಕಾಲಕ್ರಮೇಣ ಸರಿಯಾಗಬಹುದು ಎಂಬ ಆಶಯದೊಂದಿಗೆ ಮೌನವಾಗಿ ಸಹಿಸಿಕೊಳ್ಳುತ್ತೀರಿ. ಈ ನಿಮ್ಮ ಮೌನವು ಆರಂಭದಲ್ಲಿ ಒಳಿತೆಂದು ಕಂಡರೂ ನಂತರ ಅದು ನಿಮ್ಮ ಮನಸ್ಸಿನ ಆಳದಲ್ಲಿ ನೋವಿನ ಜ್ವಾಲೆಯಂತೆ ಸಂಗ್ರಹವಾಗುತ್ತದೆ. ನೀವು ಹೊರಗಡೆ ಪ್ರಸನ್ನವಾಗಿ ನಗುತ್ತಿದ್ದರೂ ಒಳಗಿನಿಂದ ಅಪಾರವಾದ ವಿಷಯಗಳನ್ನು ಜೀರ್ಣಿಸಿಕೊಳ್ಳುತ್ತಿದ್ದೀರಿ. ನಿಮಗೆ ಹಾನಿಯಾಗುತ್ತಿದ್ದರೂ ಸಹ ಸಂಬಂಧಗಳು ಹಾಳಾಗಬಾರದು ಎಂಬ ಏಕೈಕ ಕಾರಣಕ್ಕೆ ನೀವು ತಕ್ಷಣ ಪ್ರತಿಕ್ರಿಯೆ ನೀಡುವುದಿಲ್ಲ. ಆದರೆ ನಿಮ್ಮ ಈ ದಯಾಳುವಾದ ಸ್ವಭಾವದಿಂದಾಗಿ ಕೆಲವರು ನಿಮ್ಮನ್ನು ಅರಿಯದೆ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತಾರೆ. ನೀವು ನೀಡುವ ಗೌರವವನ್ನು ಗುರುತಿಸುವಲ್ಲಿ ಅವರ ವೈಫಲ್ಯ, ನೀವು ಮಾಡಿದ ಮಹತ್ತರ ಉಪಕಾರಗಳನ್ನು ಮರೆತುಬಿಡುವ ಅವರ ಗುಣ, ಇವೆಲ್ಲವೂ ಒಟ್ಟಾಗಿ ಒಂದು ಹಂತದಲ್ಲಿ ನಿಮ್ಮ ಮಾನಸಿಕ ವ್ಯಥೆಯನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ ನೀವು ಕೊನೆಯ ಗಳಿಗೆಯವರೆಗೂ ಸಹನೆಯಿಂದ ಇರುತ್ತೀರಿ. ಆದರೆ ನಿಮ್ಮ ಹೃದಯಕ್ಕೆ ತೀವ್ರ ನೋವುಂಟಾದ ನಂತರ ನೀವು ತೆಗೆದುಕೊಳ್ಳುವ ನಿರ್ಧಾರವು ಅತ್ಯಂತ ಕಠಿಣವಾಗಿರುತ್ತದೆ. ನೀವು ಒಮ್ಮೆ ನಿರ್ಧರಿಸಿದರೆ ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಇದೇ ಗುಣದಿಂದಾಗಿ ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ಮಹತ್ತರ ಬೆಳವಣಿಗೆ ಜರುಗಲಿದೆ. ನೀವು ಅತಿಯಾಗಿ ವಿಶ್ವಾಸವಿಟ್ಟವರ ಅಸಲಿ ಮುಖವನ್ನು ನೀವು ಅರಿತುಕೊಳ್ಳುವ ಸುಸಮಯವಿದು. ನಿಮ್ಮ ಅಚಲವಾದ ನಂಬಿಕೆ ಈಗ ನಿಮಗೆ ಜೀವನದ ದೊಡ್ಡ ಪಾಠ ಕಲಿಸಲಿದೆ. ಈ ಪಾಠವು ನಿಮ್ಮನ್ನು ಮಾನಸಿಕವಾಗಿ ಬಲಶಾಲಿಯನ್ನಾಗಿ, ಹೆಚ್ಚು ಎಚ್ಚರಿಕೆಯುಳ್ಳವರನ್ನಾಗಿ ಮತ್ತು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಏಪ್ರಿಲ್ 30 ರಿಂದ ಮೇ 1, 2, 3 ಗ್ರಹಗತಿಗಳ ಚಲನೆಯು ಧನುರಾಶಿಯ ಮೇಲೆ ಬಹಳ ವಿಶಿಷ್ಟವಾದ ಪರಿಣಾಮ ಬೀರಲಿದೆ. ಈ ಕಾಲದಲ್ಲಿ ಗ್ರಹಗಳ ಸ್ಥಿತಿಯು ನಿಮ್ಮ ಜೀವನದ ಗುಪ್ತ ವಿಷಯಗಳನ್ನು ಬಯಲಿಗೆ ತರಲು ಸಹಕರಿಸುತ್ತದೆ. ವಿಶೇಷವಾಗಿ ನೀವು ವರ್ಷಗಳಿಂದ ಗಮನಿಸದೆ ಬಿಟ್ಟಿದ್ದ ಸಣ್ಣಪುಟ್ಟ ಸುಳಿವುಗಳು ಈಗ ಸ್ಪಷ್ಟವಾಗಿ ಗೋಚರಿಸುತ್ತವೆ. ವ್ಯಕ್ತಿಯ ವರ್ತನೆಯಲ್ಲಿನ ಸಣ್ಣ ಬದಲಾವಣೆಗಳು, ಸಂಭಾಷಣೆಯಲ್ಲಾಗುವ ವ್ಯತ್ಯಾಸಗಳು, ಅಲ್ಲಿಯವರೆಗೆ ನಿಮಗೆ ಅರ್ಥವಾಗದ ಗೂಢ ವಿಷಯಗಳು, ಇವೆಲ್ಲವೂ ಒಗ್ಗೂಡಿ ಈಗ ನಿಮಗೆ ಒಂದು ಬೃಹತ್ ಸತ್ಯದ ದರ್ಶನ ಮಾಡಿಸುತ್ತವೆ. ನೀವು ಭೂತಕಾಲದ ಕೆಲವು ಪ್ರಸಂಗಗಳನ್ನು ಸ್ಮರಿಸಿಕೊಳ್ಳುತ್ತೀರಿ ಮತ್ತು ಅವುಗಳನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡಲು ಆರಂಭಿಸುತ್ತೀರಿ. ಆ ಸಮಯದಲ್ಲಿ ನೀವು ಸಾಮಾನ್ಯವೆಂದು ಭಾವಿಸಿದ ವಿಷಯಗಳು ಈಗ ನಿಮಗೆ ಸ್ಪಷ್ಟ ಎಚ್ಚರಿಕೆಯ ಸಂಕೇತಗಳಂತೆ ಕಾಣುತ್ತವೆ. ಈ ಗ್ರಹಗಳ ಪ್ರಭಾವವು ನಿಮ್ಮ ಚಿಂತನಾ ಲಹರಿಯನ್ನು ಕೂಡ ಮಾರ್ಪಡಿಸುತ್ತದೆ. ನೀವು ಹೆಚ್ಚು ಸೂಕ್ಷ್ಮವಾಗಿ ಗಮನಿಸಲು ಶುರುಮಾಡುತ್ತೀರಿ. ಯಾರಾದರೂ ನಿಮ್ಮೊಡನೆ ವ್ಯವಹರಿಸುವಾಗ ಅವರ ಮಾತುಗಳ ಹಿಂದಿರುವ ರಹಸ್ಯ ಉದ್ದೇಶವನ್ನು ನೀವು ಗ್ರಹಿಸಲು ಯತ್ನಿಸುತ್ತೀರಿ. ಇದೇ ಸಮಯದಲ್ಲಿ ಒಂದು ಪ್ರಮುಖ ಘಟನೆಯು ನಿಮ್ಮ ಕಣ್ಣ ಮುಂದೆ ಜರುಗುತ್ತದೆ. ನೀವು ಪರಮಸತ್ಯವನ್ನು ಅರಿಯುವ ಕ್ಷಣ ಇದಾಗಿರುತ್ತದೆ. ಈ ಘಟನೆಯ ಮೂಲಕ ನೀವು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನೀವು ನಿಖರವಾಗಿ ಅರ್ಥಮಾಡಿಕೊಳ್ಳುವಿರಿ. ಈ ವಿಷಯವು ಮೊದಲಿಗೆ ನಿಮಗೆ ಅತೃಪ್ತಿ ತಂದರೂ ಈ ಗ್ರಹಗಳ ಸ್ಥಾನವು ನಿಮಗೆ ಮಾನಸಿಕ ಸ್ಪಷ್ಟತೆಯನ್ನು ನೀಡುತ್ತದೆ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಈಗ ನೀವು ಸೂಕ್ತ ಉತ್ತರಗಳನ್ನು ಕಂಡುಕೊಳ್ಳುವಿರಿ. ಈ 4 ದಿನಗಳು ಕಠಿಣ ಪರೀಕ್ಷೆಯಂತೆ ಕಂಡರೂ ವಾಸ್ತವದಲ್ಲಿ ಇದು ಜ್ಞಾನೋದಯದ ಅವಧಿಯಾಗಿದೆ.
ನಿಮ್ಮ ಜೀವನವನ್ನು ಮರುಮೌಲ್ಯಮಾಪನ ಮಾಡಲು ನಿಮಗೆ ಸದವಕಾಶ ಸಿಗುತ್ತದೆ. ಯಾರ ಜೊತೆ ಹೇಗೆ ವ್ಯವಹರಿಸಬೇಕು, ಯಾರಿಗೆ ಎಷ್ಟು ಪ್ರಾಮುಖ್ಯತೆ ನೀಡಬೇಕು ಮತ್ತು ನಿಮ್ಮ ಆಪ್ತವಲಯದಲ್ಲಿ ಯಾರನ್ನು ಉಳಿಸಿಕೊಳ್ಳಬೇಕು ಎಂಬುದನ್ನು ನೀವು ಧೈರ್ಯವಾಗಿ ನಿರ್ಧರಿಸಲು ಸಾಧ್ಯವಾಗುತ್ತದೆ. ಈ ಗ್ರಹಗಳ ಪ್ರಭಾವವು ನಿಮಗೆ ಕೇವಲ ನೋವನ್ನು ಮಾತ್ರವಲ್ಲದೆ ಅದ್ಭುತ ಶಕ್ತಿಯನ್ನು ನೀಡುತ್ತದೆ. ನೀವು ಈ ಪರಿಸ್ಥಿತಿಯನ್ನು ವಿವೇಕದಿಂದ ಅರ್ಥಮಾಡಿಕೊಂಡು ಮುನ್ನಡೆದರೆ ನಿಮ್ಮ ಭವಿಷ್ಯವು ಹೆಚ್ಚು ಭದ್ರ ಮತ್ತು ಸುರಕ್ಷಿತವಾಗುತ್ತದೆ. ಧನುರಾಶಿಯವರು ಒಮ್ಮೆ ಅವರು ಯಾರನ್ನಾದರೂ ತಮ್ಮ ಪ್ರೇಮ ಅಥವಾ ಸ್ನೇಹದ ಒಳಗೆ ಸ್ವೀಕರಿಸಿದರೆ ಅವರ ಮೇಲೆ ಅತೀವವಾದ ನಂಬಿಕೆಯನ್ನು ಇಡುತ್ತಾರೆ. ನೀವು ಪ್ರತಿಯೊಂದು ಸಂಬಂಧವನ್ನು ಪವಿತ್ರವಾಗಿ ಗೌರವಿಸುತ್ತೀರಿ. ಒಬ್ಬ ವ್ಯಕ್ತಿಯು ನಿಮ್ಮ ಆಪ್ತ ಗೆಳೆಯನಾದಾಗ ನೀವು ಅವರ ಕುಂದುಕೊರತೆಗಳನ್ನು ಸಹ ಒಪ್ಪಿಕೊಳ್ಳುತ್ತೀರಿ. ಆದರೆ ಇದೇ ಹೊತ್ತಿನಲ್ಲಿ ನೀವು ಒಂದು ಕಟು ಸತ್ಯವನ್ನು ಅರಿಯಬೇಕು. ಜಗತ್ತಿನ ಎಲ್ಲರೂ ನಿಮ್ಮಂತೆಯೇ ಯೋಚಿಸುವುದಿಲ್ಲ. ಪ್ರತಿಯೊಬ್ಬರೂ ನಿಮ್ಮಂತೆಯೇ ವಿಶಾಲ ಹೃದಯವನ್ನು ಹೊಂದಿರುವುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನೀವು ತೋರಿಸುವ ಅಕ್ಕರೆ, ವಿಶ್ವಾಸ ಮತ್ತು ಸಮರ್ಪಣಾ ಭಾವವನ್ನು ಇತರರು ಕೇವಲ ಲಾಭದ ದೃಷ್ಟಿಯಿಂದ ನೋಡುತ್ತಾರೆ. ಅವರು ನಿಮ್ಮ ನಂಬಿಕೆಯನ್ನು ಸಾಮರ್ಥ್ಯವೆಂದು ನೋಡದೆ ದೌರ್ಬಲ್ಯವೆಂದು ಭಾವಿಸುತ್ತಾರೆ. ಇಲ್ಲಿಂದಲೇ ಮೋಸದ ಆಟ ಆರಂಭವಾಗುತ್ತದೆ. ಇದು ಒಂದೇ ಕ್ಷಣದಲ್ಲಿ ಸಂಭವಿಸುವುದಿಲ್ಲ. ಇದು ಸಣ್ಣ ವಿಷಯಗಳಿಂದಲೇ ಶುರುವಾಗುತ್ತದೆ. ಸಣ್ಣ ಸುಳ್ಳುಗಳು, ಮಾತಿನಲ್ಲಿನ ವ್ಯತ್ಯಾಸಗಳು ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಡೆಗಣಿಸುವುದು. ನೀವು ಅವುಗಳನ್ನು ಗಮನಿಸಿದರೂ ಸಹ ನೀವು ಅವುಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ, ಏಕೆಂದರೆ ಅದು ಸಹಜ ಎಂದು ನೀವು ಭಾವಿಸುತ್ತೀರಿ. ಅದು ಆಕಸ್ಮಿಕವೆಂದು ನಂಬುತ್ತೀರಿ, ಆದರೆ ಅದು ಅವರಿಗೆ ರೂಢಿಯಾಗಿರುತ್ತದೆ. ಆ ವ್ಯಕ್ತಿಯು ಕ್ರಮೇಣ ನಿಮ್ಮ ಮೇಲೆ ಸಂಪೂರ್ಣ ಅವಲಂಬಿತನಾಗುತ್ತಾನೆ. ಅವನು ನಿಮ್ಮ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡು ಬೆಳೆಯುತ್ತಾನೆ. ನೀವು ಅದೇ ನಂಬಿಕೆಯ ಹಾದಿಯಲ್ಲಿ ಮುಂದುವರಿಯುತ್ತೀರಿ. ಅದೇ ಸಮಯದಲ್ಲಿ ನಿಮ್ಮ ಮೌನವಾಗಿರುವ ಸ್ವಭಾವವು ಇದಕ್ಕೆ ಒಂದು ಪ್ರಮುಖ ಕಾರಣವಾಗಿರುತ್ತದೆ. ನೀವು ಎಂದಿಗೂ ಬೇರೆಯವರ ಮನಸ್ಸನ್ನು ನೋಯಿಸಲು ಇಷ್ಟಪಡುವುದಿಲ್ಲ ಮತ್ತು ನಿಮ್ಮ ವ್ಯಥೆಯನ್ನು ಹೊರಹಾಕುವುದಿಲ್ಲ. ಆದರೆ ನೀವು ಸುಮ್ಮನಿರುವುದರಿಂದ ಇತರರು ತಾವು ಮಾಡುತ್ತಿರುವುದು ತಪ್ಪು ಎಂಬ ಅರಿವನ್ನೇ ಕಳೆದುಕೊಳ್ಳುತ್ತಾರೆ. ಅವರು ಅದೇ ಕೆಟ್ಟ ನಡವಳಿಕೆಯನ್ನು ಮುಂದುವರಿಸುತ್ತಾರೆ. ಒಂದು ಹಂತದಲ್ಲಿ ಆ ವರ್ತನೆಯು ನಿಮ್ಮ ಬದುಕಿನ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತದೆ. ನಾನು ಅದನ್ನು ಇಷ್ಟು ಕಾಲ ಏಕೆ ಸಹಿಸಿದೆ ಎಂದು ನೀವು ಪಶ್ಚಾತ್ತಾಪ ಪಡಲು ಪ್ರಾರಂಭಿಸುತ್ತೀರಿ. ಈ ವಂಚನೆಯ ಜಾಲವು ಈ 4 ದಿನಗಳ ಅವಧಿಯಲ್ಲಿ ಪೂರ್ಣವಾಗಿ ಬಯಲಾಗುವ ಸಾಧ್ಯತೆಯಿದೆ. ಹಿಂದೆ ನಡೆದ ಸಣ್ಣಪುಟ್ಟ ಘಟನೆಗಳನ್ನು ನೀವು ಒಟ್ಟಿಗೆ ಸೇರಿಸಿ ನೋಡುತ್ತೀರಿ. ಆಗ ನಿಮಗೆ ಸಂಪೂರ್ಣ ಚಿತ್ರಣ ಗೋಚರಿಸುತ್ತದೆ. ಆ ವ್ಯಕ್ತಿಯು ನಿಮ್ಮ ಪ್ರೀತಿಯನ್ನು ಹೇಗೆ ಬಳಸಿಕೊಂಡಿದ್ದಾನೆಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಇದು ನಿಮಗೆ ಮಾನಸಿಕವಾಗಿ ನೋವುಂಟು ಮಾಡಬಹುದು, ಆದರೆ ಅದೇ ಹೊತ್ತಿನಲ್ಲಿ ಅದು ನಿಮಗೆ ಬಲವಾದ ಜ್ಞಾನೋದಯವನ್ನು ನೀಡುತ್ತದೆ. ನೀವು ಇನ್ನು ಮುಂದೆ ಯಾರನ್ನೂ ಅಂಧವಾಗಿ ನಂಬದಿರಲು ಸಂಕಲ್ಪ ಮಾಡುತ್ತೀರಿ. ಈ ಅನುಭವವು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಾಗಿ ಇದು ನಿಮ್ಮನ್ನು ಹೆಚ್ಚು ದೃಢ ಮತ್ತು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ನಿಮ್ಮ ಮಿತಿಗಳನ್ನು ಹೇಗೆ ನಿಗದಿಪಡಿಸಬೇಕು ಎಂಬುದನ್ನು ನೀವು ಕಲಿಯುವಿರಿ. ಯಾರಿಗೆ ಆದ್ಯತೆ ನೀಡಬೇಕು ಮತ್ತು ಯಾರಿಂದ ಎಷ್ಟು ಅಂತರ ಕಾಯ್ದುಕೊಳ್ಳಬೇಕು ಎಂಬುದನ್ನು ನೀವು ಸ್ಪಷ್ಟವಾಗಿ ನಿರ್ಧರಿಸಲು ಶಕ್ತರಾಗುತ್ತೀರಿ. ಈ ದ್ರೋಹವು ನಷ್ಟವಲ್ಲ, ಇದು ನಿಮ್ಮ ಬದುಕಿನ ಒಂದು ಶ್ರೇಷ್ಠ ಪಾಠವಾಗಿದೆ. ಧನುರಾಶಿಯವರು ತಮ್ಮ ಅಂತರಾಳದ ಭಾವನೆಗಳನ್ನು ಹೊರಹಾಕಲು ತುಂಬಾ ಸಂಕೋಚಪಡುತ್ತಾರೆ. ನೀವು ಯಾರನ್ನಾದರೂ ಪ್ರೇಮಿಸಿದರೆ ನೀವು ಅವರ ಬಗ್ಗೆ ನಿಮ್ಮ ಕಳವಳಗಳನ್ನು ಮುಚ್ಚಿಡುತ್ತೀರಿ. ಇದು ಕೂಡ ಸರಿಯಾಗಬಹುದು ಎಂದು ನೀವು ನಿಮಗೆ ನೀವೇ ಸಮಾಧಾನ ಪಟ್ಟುಕೊಳ್ಳುತ್ತೀರಿ. ಆದರೆ ಒಂದು ಘಟ್ಟದಲ್ಲಿ ಈ ಮೌನವು ನಿಮ್ಮೊಳಗೆ ವಿಷದಂತೆ ಸಂಗ್ರಹವಾಗುತ್ತದೆ ಮತ್ತು ಭಾರವಾಗುತ್ತದೆ. ನೀವು ಹೊರನೋಟಕ್ಕೆ ಧೈರ್ಯಶಾಲಿಯಾಗಿ ಕಂಡರೂ ನೀವು ಒಳಗಿನಿಂದ ಅಸಂಖ್ಯಾತ ಪ್ರಶ್ನೆಗಳು, ವಿಷಾದಗಳು ಮತ್ತು ನಿರಾಸೆಗಳನ್ನು ಬಚ್ಚಿಟ್ಟಿರುತ್ತೀರಿ. ನೀವು ಯಾವಾಗಲೂ ಅನ್ಯರ ಹಿತದ ಬಗ್ಗೆ ಯೋಚಿಸುತ್ತೀರಿ ಮತ್ತು ನಿಮ್ಮ ಸ್ವಂತ ಆಸೆಗಳನ್ನು ಬದಿಗಿಡುತ್ತೀರಿ. ಆದರೆ ಈ 4 ದಿನಗಳು ನಿಮ್ಮ ಪಾಲಿಗೆ ಒಂದು ಮಹತ್ವದ ತಿರುವು ನೀಡಲಿವೆ. ನೀವು ಇನ್ನು ಮುಂದೆ ಮೂಕ ಪ್ರೇಕ್ಷಕರಾಗಿರಲು ಸಾಧ್ಯವಾಗುವುದಿಲ್ಲ. ನಿಮ್ಮೊಳಗೆ ಸುಪ್ತವಾಗಿದ್ದ ಭಾವನೆಗಳು ಜ್ವಾಲಾಮುಖಿಯಂತೆ ಹೊರಬರಲು ಪ್ರಾರಂಭಿಸುತ್ತವೆ. ನೀವು ನಿಮ್ಮ ಅಂತರಾಳದ ಜೊತೆ ಸಂಭಾಷಣೆ ನಡೆಸುತ್ತೀರಿ. ನಾನು ಏಕೆ ಇಷ್ಟು ದಿನ ಮೌನವಾಗಿದ್ದೆ ಮತ್ತು ನಾನು ನನ್ನ ಘನತೆಯನ್ನು ಏಕೆ ಅಡವಿಟ್ಟೆ ಎಂಬಂತಹ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತವೆ. ಈ ಆತ್ಮಾಲೋಚನೆಯು ನಿಮ್ಮ ಜಾಗೃತಿಯನ್ನು ಹೆಚ್ಚಿಸುತ್ತದೆ. ನೀವು ನಿಮ್ಮನ್ನು ಅರಿಯಲು ಪ್ರಾರಂಭಿಸುತ್ತೀರಿ. ನೀವು ಯಾರಿಗೆ ಎಷ್ಟು ಅಕ್ಕರೆ ನೀಡಿದ್ದೀರಿ ಮತ್ತು ಪ್ರತಿಯಾಗಿ ಅವರು ನಿಮಗೆ ಏನು ನೀಡಿದ್ದಾರೆ ಎಂಬುದನ್ನು ನೀವು ತುಲನೆ ಮಾಡುತ್ತೀರಿ. ಈ ಸಮಯದಲ್ಲಿ ನೀವು ಒಂದು ಕ್ರಾಂತಿಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ನಿಮ್ಮ ಭಾವನೆಗಳನ್ನು ಇನ್ನು ಮುಂದೆ ಹತ್ತಿಕ್ಕದಿರಲು ನೀವು ನಿರ್ಧರಿಸುತ್ತೀರಿ. ನೀವು ನಿಮ್ಮ ಗಡಿಗಳನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸುತ್ತೀರಿ. ಯಾರಾದರೂ ನಿಮ್ಮನ್ನು ಗೌರವಿಸದಿದ್ದರೆ ಅಂತಹವರನ್ನು ದೂರವಿಡಲು ನೀವು ಮನಸ್ಸು ಮಾಡುತ್ತೀರಿ.
ಈ ಪರಿವರ್ತನೆಯು ಮೊದಲಿಗೆ ನಿಮಗೆ ಕಡುಕಷ್ಟವೆನಿಸಬಹುದು, ಆದರೆ ಅದು ನಿಮಗೆ ಒಂದು ರೀತಿಯ ಸ್ವಾತಂತ್ರ್ಯದ ಸುಖವನ್ನು ನೀಡುತ್ತದೆ. ನೀವು ಮಾನಸಿಕವಾಗಿ ತುಂಬಾ ನಿರಾಳರಾಗುತ್ತೀರಿ. ವರ್ಷಗಳಿಂದ ನಿಮ್ಮನ್ನು ಹಿಂಸಿಸುತ್ತಿದ್ದ ಮಾನಸಿಕ ಹೊರೆ ಇಳಿದಂತೆ ಭಾಸವಾಗುತ್ತದೆ. ನಿಮ್ಮ ಜೀವನವನ್ನು ನೀವು ಹೊಸ ಆಯಾಮದಲ್ಲಿ ನೋಡಲು ಪ್ರಾರಂಭಿಸುತ್ತೀರಿ. ಈ ಅಂತ್ಯವು ಕೇವಲ ಅಂತ್ಯವಲ್ಲ, ಇದು ನವವಸಂತದ ಆರಂಭ. ನೀವು ನಿಮ್ಮ ಆತ್ಮಗೌರವವನ್ನು ನೆನಪಿಸಿಕೊಳ್ಳುತ್ತೀರಿ. ನೀವು ನಿಮ್ಮ ವ್ಯಕ್ತಿತ್ವಕ್ಕೆ ಮೊದಲ ಆದ್ಯತೆ ನೀಡಲು ಪ್ರಾರಂಭಿಸುತ್ತೀರಿ. ಈ ಬದಲಾವಣೆಯು ನಿಮ್ಮ ಬದುಕನ್ನು ಆನಂದಮಯ ಮತ್ತು ಹೆಚ್ಚು ಸ್ಥಿರಗೊಳಿಸುತ್ತದೆ. ಈ 4 ದಿನಗಳಲ್ಲಿ ಧನುರಾಶಿ ಎದುರಿಸುವ ಪ್ರಮುಖ ಅಂಶವೆಂದರೆ ಅನಿರೀಕ್ಷಿತವಾದ ಪರಮಸತ್ಯದ ಬಹಿರಂಗಪಡಿಸುವಿಕೆ. ನೀವು ಯಾವಾಗಲೂ ಸಂದೇಹವಿಲ್ಲದೆ ನಂಬಿರುವ ವ್ಯಕ್ತಿ ಅಥವಾ ಸಂಬಂಧದ ಬಗ್ಗೆ ನಿಮಗೆ ಈವರೆಗೆ ತಿಳಿಯದಿರುವ ಕಟು ಸತ್ಯವು ನಿಮ್ಮ ಎದುರು ಬರುತ್ತದೆ. ಈ ಸತ್ಯವನ್ನು ಆರಂಭದಲ್ಲಿ ಒಪ್ಪಿಕೊಳ್ಳುವುದು ಅತ್ಯಂತ ಕಷ್ಟಕರವೆಂದು ನಿಮಗನಿಸುತ್ತದೆ. ಇದು ನಿಜವೇ ಎಂದು ನಿಮ್ಮ ಮನಸ್ಸಿನಲ್ಲಿ ಅಸಂಖ್ಯಾತ ಅನುಮಾನಗಳು ಮೂಡುತ್ತವೆ, ಏಕೆಂದರೆ ನೀವು ಇಲ್ಲಿಯವರೆಗೆ ಕಟ್ಟಿಕೊಂಡ ಭಾವನೆಗಳು, ಆ ವ್ಯಕ್ತಿಯ ಮೇಲೆ ನೀವು ಇಟ್ಟಿದ್ದ ಅಪಾರ ಭರವಸೆ ಎಲ್ಲವೂ ಏಕಾಏಕಿ ತಲ್ಲಣಗೊಳ್ಳುತ್ತವೆ. ಹಿಂದೆ ನಡೆದ ಪ್ರಸಂಗಗಳನ್ನು ನೀವು ಪದೇ ಪದೇ ನೆನಪು ಮಾಡಿಕೊಳ್ಳುತ್ತೀರಿ. ಆ ಕಾಲದಲ್ಲಿ ನೀವು ಲಘುವಾಗಿ ಕಂಡಿದ್ದ ಸಣ್ಣ ಸಂಗತಿಗಳು ಈಗ ದೊಡ್ಡ ಎಚ್ಚರಿಕೆಯ ಸಂಕೇತಗಳಾಗಿ ಕಾಣಬರುತ್ತವೆ. ಈ ಅನುಭವವು ನಿಮಗೆ ಕ್ಷಣಿಕ ಆಘಾತ ನೀಡಿದರೂ ಅದೇ ಸಮಯದಲ್ಲಿ ಅದು ನಿಮಗೆ ಜೀವನದ ಸ್ಪಷ್ಟತೆಯನ್ನು ನೀಡುತ್ತದೆ. ಇಲ್ಲಿಯವರೆಗೆ ನೀವು ಯಾವುದೋ ಮಾಯೆಯ ಅಡಿಯಲ್ಲಿದ್ದಂತೆ ನಿಮಗೆ ಭಾಸವಾಗುತ್ತದೆ. ಈಗ ಆ ಮಾಯೆಯ ಪರದೆ ಸರಿಯುತ್ತಿದೆ. ಈ ಸತ್ಯವು ನಿಮ್ಮನ್ನು ಒಂದು ದೃಢವಾದ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ನೀವು ಆ ವ್ಯಕ್ತಿಯೊಡನೆ ಪಯಣ ಮುಂದುವರಿಸಬೇಕೇ ಅಥವಾ ಅಲ್ಲಿಗೆ ನಿಲ್ಲಿಸಬೇಕೇ? ಈ ತೀರ್ಮಾನ ಮಾಡುವಾಗ ನೀವು ಆರಂಭದಲ್ಲಿ ಭಾವನಾತ್ಮಕವಾಗಿ ಕುಗ್ಗಬಹುದು. ಆದರೆ ಕ್ರಮೇಣ ನೀವು ತರ್ಕಬದ್ಧವಾಗಿ ಆಲೋಚಿಸಲು ಸಿದ್ಧರಾಗುತ್ತೀರಿ. ನನ್ನ ಸ್ವಾಭಿಮಾನ, ನನ್ನ ಶಾಂತಿ ಅಥವಾ ಈ ನಕಲಿ ಸಂಬಂಧವು ಹೆಚ್ಚು ಮುಖ್ಯವೇ ಎಂಬ ಪ್ರಶ್ನೆ ನಿಮ್ಮನ್ನು ಹಿಂಡುತ್ತದೆ. ಈ ಜಿಜ್ಞಾಸೆಗೆ ನೀವು ನೀಡುವ ಉತ್ತರವೇ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ. ನೀವು ನಿಮ್ಮನ್ನು ಹೆಚ್ಚು ಪ್ರೀತಿಸಲು ಪ್ರಾರಂಭಿಸಿದರೆ ನೀವು ಖಂಡಿತವಾಗಿಯೂ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ಳುತ್ತೀರಿ. ಈ ಅನಿರೀಕ್ಷಿತ ಸತ್ಯವು ನಿಮಗೆ ನೋವು ತರಬಹುದು, ಆದರೆ ಅದೇ ಹೊತ್ತಿನಲ್ಲಿ ಅದು ನಿಮಗೆ ಹೊಸ ಮಾರ್ಗವನ್ನು ಕೂಡ ತೋರಿಸುತ್ತದೆ. ನೀವು ಇನ್ನು ಮುಂದೆ ಯಾರನ್ನೂ ಕಣ್ಣುಮುಚ್ಚಿ ನಂಬುವುದಿಲ್ಲ, ಬದಲಾಗಿ ಅವರನ್ನು ಪರೀಕ್ಷಿಸಿ ಅರಿತು ನಂತರ ಮುಂದುವರಿಯುತ್ತೀರಿ. ಈ ಅನುಭವವು ನಿಮ್ಮ ಆತ್ಮಬಲವನ್ನು ವೃದ್ಧಿಸುತ್ತದೆ. ನಾನು ಕೂಡ ತಪ್ಪುಗಳನ್ನು ಮಾಡಿರಬಹುದು, ಆದರೆ ನಾನು ಅದರಿಂದ ಕಲಿಯುತ್ತೇನೆ ಎಂಬ ಛಲದಿಂದ ನೀವು ಮುನ್ನಡೆಯುತ್ತೀರಿ. ಈ ತಿರುವು ನಿಮ್ಮ ಜೀವನವನ್ನು ಪೂರ್ಣವಾಗಿ ಮಾರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಈ ಸತ್ಯವನ್ನು ಹೇಗೆ ಅರಗಿಸಿಕೊಳ್ಳುತ್ತೀರಿ ಮತ್ತು ಅದನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದು ನಿಮ್ಮ ವಿಜಯವನ್ನು ನಿರ್ಧರಿಸುತ್ತದೆ. ಈ ಕಾಲಘಟ್ಟದಲ್ಲಿ ಧನುರಾಶಿಯವರ ಸಾಮಾಜಿಕ ಸಂಬಂಧಗಳ ನಿಯಮಗಳಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾಗಲಿವೆ. ನಿಮಗೆ ಅತ್ಯಂತ ನಿಕಟವಾಗಿದ್ದವರನ್ನು ನೀವು ಹೊಸ ದೃಷ್ಟಿಕೋನದಲ್ಲಿ ನೋಡಲು ಶುರುಮಾಡುತ್ತೀರಿ. ಕೆಲವು ಜನರು ನಿಧಾನವಾಗಿ ನಿಮ್ಮ ಜೀವನದ ಪಯಣದಿಂದ ದೂರ ಸರಿಯುತ್ತಾರೆ. ಇದು ಆರಂಭದಲ್ಲಿ ನಿಮಗೆ ವ್ಯಥೆ ತರಬಹುದು, ಏಕೆಂದರೆ ನೀವು ಅವರ ಜೊತೆ ಸುಂದರ ನೆನಪುಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡಿರುತ್ತೀರಿ. ಆದರೆ ಒಂದು ಸಂಗತಿಯನ್ನು ನೆನಪಿನಲ್ಲಿಡಿ, ಪ್ರತಿಯೊಂದು ವಿಚ್ಛೇದನವೂ ನಷ್ಟವಲ್ಲ, ಕೆಲವೊಮ್ಮೆ ಅದು ನಿಮ್ಮ ರಕ್ಷಣೆಯೂ ಆಗಿರಬಹುದು. ನೀವು ಯಾರೊಂದಿಗೆ ವ್ಯವಹರಿಸಬೇಕು ಮತ್ತು ಯಾರ ಜೊತೆಗಿನ ಸಂಭಾಷಣೆಯು ನಿಮಗೆ ನೆಮ್ಮದಿ ನೀಡುತ್ತದೆ ಎಂಬುದನ್ನು ನೀವು ಸ್ಪಷ್ಟವಾಗಿ ಗ್ರಹಿಸುವಿರಿ. ಈ ತಿಳುವಳಿಕೆ ನಿಮಗೆ ಅತಿ ಮುಖ್ಯವಾದುದು. ನಿಮ್ಮ ಚೈತನ್ಯ ಮತ್ತು ಸಮಯವನ್ನು ಯಾರ ಮೇಲೆ ವ್ಯಯಿಸಬೇಕು ಎಂಬುದನ್ನು ನೀವು ನಿರ್ಧರಿಸಲು ಸಾಧ್ಯವಾಗುತ್ತದೆ. ಇದೇ ಹೊತ್ತಿನಲ್ಲಿ ಹೊಸ ವ್ಯಕ್ತಿಗಳು ನಿಮ್ಮ ಬದುಕನ್ನು ಪ್ರವೇಶಿಸುವ ಸಾಧ್ಯತೆಯಿದೆ. ಈ ನೂತನ ಸಂಬಂಧಗಳು ನಿಮಗೆ ಅಸಲಿ ಅರ್ಥ, ಗೌರವ ಮತ್ತು ಬೆಂಬಲವನ್ನು ನೀಡುತ್ತವೆ. ನೀವು ಈ ಜನರ ಜೊತೆಗಿರುವಾಗ ನೀವು ನೀವಾಗಿಯೇ ಇರಲು ಸಾಧ್ಯವಾಗುತ್ತದೆ. ನೀವು ಯಾವುದೇ ಮುಖವಾಡ ಅಥವಾ ಆತಂಕವಿಲ್ಲದೆ ಬದುಕಲು ಇದು ದಾರಿಯಾಗುತ್ತದೆ. ಇದು ನಿಮಗೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಇದುವೇ ನಿಜವಾದ ಬಂಧ ಎಂದು ನೀವು ನಂಬುತ್ತೀರಿ. ಈ ಬದಲಾವಣೆಯು ನಿಮ್ಮಲ್ಲಿ ನೆಮ್ಮದಿಯನ್ನು ತರುತ್ತದೆ. ನೀವು ಇನ್ನು ಮುಂದೆ ಯಾರನ್ನೂ ಮೆಚ್ಚಿಸಲು ಹರಸಾಹಸ ಪಡುವುದಿಲ್ಲ. ನೀವು ಪ್ರೀತಿಸುವ ಜನರೊಂದಿಗೆ ಮಾತ್ರ ಸಾಗಲು ನಿರ್ಧರಿಸುತ್ತೀರಿ. ಇದು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ನೀವು ನಿಮ್ಮ ಮಿತಿಗಳನ್ನು ಕಟ್ಟುನಿಟ್ಟಾಗಿ ವಿವರಿಸುತ್ತೀರಿ. ಯಾರಾದರೂ ಅವುಗಳನ್ನು ಉಲ್ಲಂಘಿಸಿದರೆ ನೀವು ತಕ್ಷಣ ಪ್ರತಿಕ್ರಿಯೆ ನೀಡಲು ಶಕ್ತರಾಗುತ್ತೀರಿ. ಈ ಬದಲಾವಣೆಯು ನಿಮಗೆ ಸ್ವಾತಂತ್ರ್ಯದ ಉಸಿರನ್ನು ನೀಡುತ್ತದೆ. ನೀವು ಯಾರ ಜೊತೆ ಇರಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂದು ತೀರ್ಮಾನಿಸಲು ನಿಮಗೆ ಸ್ವತಂತ್ರ ಸಿಗುತ್ತದೆ. ಈ ಅವಧಿಯಲ್ಲಿ ನೀವು ಕಲಿಯುವ ಮುಖ್ಯ ಪಾಠವೆಂದರೆ ಸಂಬಂಧಗಳು ಗುಣಮಟ್ಟದಲ್ಲಿರಬೇಕೇ ಹೊರತು ಕೇವಲ ಸಂಖ್ಯೆಯಲ್ಲಿರಬಾರದು. ನಿಮಗೆ ನಿಜವಾಗಿಯೂ ಬೇಕಾದವರು ಬಹಳ ವಿರಳ ಜನರಿರುತ್ತಾರೆ, ಆದರೆ ಅವರು ನಿಮ್ಮ ಬದುಕನ್ನು ಧನ್ಯವಾಗಿಸಬಹುದು.
ಈ ಅರಿವಿನೊಂದಿಗೆ ನೀವು ಮುನ್ನಡೆದರೆ ನಿಮ್ಮ ಸಂಬಂಧಗಳು ಹೆಚ್ಚು ಆರೋಗ್ಯಕರ ಮತ್ತು ಬಲಿಷ್ಠವಾಗುತ್ತವೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಘಟಿಸುತ್ತಿರುವ ಭಾವನಾತ್ಮಕ ಸ್ಥಿತ್ಯಂತರಗಳು ಕೇವಲ ಸಂಬಂಧಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ವೃತ್ತಿಜೀವನದ ಮೇಲೂ ಮಹತ್ತರ ಪರಿಣಾಮ ಬೀರುತ್ತವೆ. ನೀವು ಈವರೆಗೆ ತೆಗೆದುಕೊಂಡ ಕೆಲವು ನಿರ್ಧಾರಗಳನ್ನು ನೀವು ಮರುಪರಿಶೀಲಿಸುವ ಅನಿವಾರ್ಯತೆ ಎದುರಾಗುತ್ತದೆ. ವಿಶೇಷವಾಗಿ ನೀವು ನಂಬಿದ ವ್ಯಕ್ತಿಯಿಂದಾಗಿ ನಿಮ್ಮ ಕೆಲಸ ಅಥವಾ ಆರ್ಥಿಕ ವ್ಯವಹಾರಗಳಲ್ಲಿ ಕೆಲವು ಕಗ್ಗಂಟುಗಳು ಉಂಟಾಗಿರಬಹುದು. ನೀವು ಇಲ್ಲಿಯವರೆಗೆ ಗಣನೆಗೆ ತೆಗೆದುಕೊಳ್ಳದ ಸಣ್ಣ ತಪ್ಪುಗಳು ಈಗ ಸ್ಪಷ್ಟವಾಗಿ ಕಾಣುತ್ತವೆ. ಉದಾಹರಣೆಗೆ, ನಿಮ್ಮ ಹಣದ ಒಳಹರಿವು ತಡವಾಗಿರುವುದು, ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಮಾನ್ಯತೆ ಸಿಗದಿರುವುದು, ಅಥವಾ ಯಾರೋ ನಿಮ್ಮನ್ನು ಅವಲಂಬಿಸಿ ನಿಮ್ಮ ಯಶಸ್ಸನ್ನು ಕದಿಯುತ್ತಿದ್ದಾರೆ ಎಂದು ನೀವು ಈಗ ಅರಿಯಬಹುದು. ಈ ತಿಳುವಳಿಕೆಯು ನಿಮಗೆ ಹೊಸ ಆಲೋಚನಾ ಶಕ್ತಿಯನ್ನು ತರುತ್ತದೆ. ನೀವು ಇದೇ ದಾರಿಯಲ್ಲಿ ಮುಂದುವರಿಯಬೇಕೇ ಅಥವಾ ಹೊಸ ಪಥವನ್ನು ಆರಿಸಬೇಕೇ ಎಂಬ ಪ್ರಶ್ನೆ ಮೂಡುತ್ತದೆ. ಈ ಪ್ರಶ್ನೆಗೆ ಪರಿಹಾರ ಕಂಡುಕೊಳ್ಳುವುದು ಸ್ವಲ್ಪ ಕಷ್ಟವೆನಿಸಿದರೂ ಇದು ನಿಮ್ಮ ಜೀವನದ ಬಹಳ ಮಹತ್ವದ ಘಟ್ಟವಾಗಿದೆ. ನೀವು ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಅದು ಉದ್ಯೋಗ ಬದಲಾವಣೆ ಇರಬಹುದು, ಪಾಲುದಾರಿಕೆಯನ್ನು ತೊರೆಯುವುದು ಇರಬಹುದು, ಅಥವಾ ನಿಮ್ಮ ಆರ್ಥಿಕ ಹಿಡಿತವನ್ನು ಸಂಪೂರ್ಣವಾಗಿ ನಿಮ್ಮ ಹತೋಟಿಗೆ ತೆಗೆದುಕೊಳ್ಳುವುದು ಆಗಿರಬಹುದು. ಈ ನಿರ್ಧಾರವು ಮೊದಲು ಭಯವನ್ನು ಹುಟ್ಟಿಸಬಹುದು, ಏಕೆಂದರೆ ನೀವು ಸುರಕ್ಷಿತ ವಲಯ ಬಿಟ್ಟು ಹೊಸ ಹಾದಿಗೆ ಇಳಿಯುತ್ತಿದ್ದೀರಿ. ಆದರೆ ಅದೇ ಕಾಲಕ್ಕೆ ಅದು ನಿಮಗೆ ಸ್ವಾತಂತ್ರ್ಯದ ಸುಖವನ್ನು ನೀಡುತ್ತದೆ. ನೀವು ನಿಮ್ಮ ಸ್ವಂತ ಕೆಲಸದ ಧಣಿಯಾಗುತ್ತೀರಿ. ನೀವು ಯಾರ ಹಂಗಿಲ್ಲದೆ ಮುನ್ನಡೆಯಲು ಇದು ಸಹಕಾರಿಯಾಗುತ್ತದೆ. ಈ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕಾದ ಅಂಶವೆಂದರೆ ಭಾವೋದ್ವೇಗದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಪ್ರತಿಯೊಂದು ಹಂತದ ಬಗ್ಗೆ ಯೋಚಿಸಿ, ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಮುನ್ನಡೆಯಿರಿ. ನೀವು ತೆಗೆದುಕೊಳ್ಳುವ ಒಂದು ಚಿಕ್ಕ ನಿರ್ಧಾರವೂ ಸಹ ನಿಮ್ಮ ಭವಿಷ್ಯದ ಮೇಲೆ ದೀರ್ಘಕಾಲಿಕ ಪರಿಣಾಮ ಬೀರುತ್ತದೆ. ಈ ಅವಧಿಯಲ್ಲಿ ನೀವು ನೂತನ ಅವಕಾಶಗಳನ್ನು ಸಹ ಗುರುತಿಸುವಿರಿ. ಹೊಸ ವೃತ್ತಿ, ಹೊಸ ಯೋಜನೆ ಅಥವಾ ಹೊಸ ಐಡಿಯಾಗಳು ನಿಮ್ಮನ್ನು ಹುಡುಕಿ ಬರಬಹುದು. ನೀವು ಧೈರ್ಯದಿಂದ ಹೆಜ್ಜೆ ಇಟ್ಟರೆ ಅದು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಮೌಲ್ಯವನ್ನು ನೀವು ಮೊದಲು ಅರಿಯಬೇಕು. ನೀವು ಎಷ್ಟು ಕಷ್ಟಪಟ್ಟು ದುಡಿಯುತ್ತೀರಿ ಮತ್ತು ನಿಮ್ಮಲ್ಲಿ ಎಷ್ಟು ಅಗಾಧ ಪ್ರತಿಭೆ ಇದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ನೀವು ನಿಮ್ಮನ್ನು ನಂಬಿದಾಗ ಮಾತ್ರ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಅವಧಿಯು ನಿಮಗೆ ಕೇವಲ ಪರೀಕ್ಷೆಯಲ್ಲ, ನಿಮ್ಮ ವೃತ್ತಿಜೀವನವನ್ನು ಉತ್ತುಂಗಕ್ಕೆ ಕೊಂಡೊಯ್ಯುವ ಬಂಗಾರದ ಅವಕಾಶವೂ ಆಗಿದೆ. ನೀವು ಈ ಸನ್ನಿವೇಶವನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಆರ್ಥಿಕ ಸ್ಥಿತಿಯು ಕ್ರಮೇಣ ಸುಧಾರಿಸುತ್ತದೆ. ನೀವು ಬದುಕಿನಲ್ಲಿ ಸ್ಥಿರತೆ ಮತ್ತು ಭದ್ರತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಬದಲಾವಣೆಯು ಮೊದಲಿಗೆ ಸಣ್ಣದಾಗಿ ಕಂಡರೂ ಅದರ ಒಟ್ಟಾರೆ ಪರಿಣಾಮವು ಬೃಹತ್ತಾದುದು. ಈ ಅವಧಿಯಲ್ಲಿ ನೀವು ಅನುಭವಿಸುವ ಘಟನೆಗಳು ಹೊರಗಿನ ಜಗತ್ತಿನಲ್ಲಿ ಮಾತ್ರವಲ್ಲದೆ ನಿಮ್ಮ ಒಳಗಿನ ಪ್ರಪಂಚದಲ್ಲಿಯೂ ದೊಡ್ಡ ಕ್ರಾಂತಿಯನ್ನು ತರುತ್ತವೆ. ನೀವು ಬಹಳ ಸಮಯದಿಂದ ಕೇವಲ ಬಾಹ್ಯ ಸಂಗತಿಗಳ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತಿದ್ದೀರಿ. ಆದರೆ ಈಗ ನಿಮ್ಮೊಳಗಿನ ಆಲೋಚನೆಗಳು ಮತ್ತು ಭಾವನೆಗಳು ನಿಮ್ಮ ಗಮನವನ್ನು ಸೆಳೆಯುತ್ತವೆ. ಜೀವನದ ಉದ್ದೇಶವೇನು? ನಿಜವಾದ ಆನಂದ ಎಲ್ಲಿದೆ? ನಾನು ಯಾರಿಗಾಗಿ ಈ ಬದುಕು ಸವೆಸುತ್ತಿದ್ದೇನೆ ಎಂಬಂತಹ ಗಹನ ಪ್ರಶ್ನೆಗಳನ್ನು ನೀವು ಕೇಳಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಈ ಪ್ರಶ್ನೆಗಳು ನಿಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸುತ್ತವೆ. ನೀವು ಕ್ರಮೇಣ ಏಕಾಂತವನ್ನು ಪ್ರೀತಿಸಲು ಶುರುಮಾಡುತ್ತೀರಿ. ಇದು ಬರೀ ಒಂಟಿತನವಲ್ಲ, ಇದು ನಿಮ್ಮ ಜೊತೆ ನೀವು ಕಾಲ ಕಳೆಯುವ ಪವಿತ್ರ ಸಮಯ. ಈ ಸಮಯದಲ್ಲಿ ನೀವು ನಿಮ್ಮ ಚಿಂತನೆಗಳನ್ನು ವಿಶ್ಲೇಷಿಸುತ್ತೀರಿ. ನೀವು ನಿಮ್ಮ ಗತಕಾಲವನ್ನು ಅರ್ಥಮಾಡಿಕೊಳ್ಳುವಿರಿ. ನೀವು ನಿಮ್ಮ ಭವಿಷ್ಯವನ್ನು ಸ್ಪಷ್ಟವಾದ ಕಣ್ಣಿನಿಂದ ನೋಡಲು ಪ್ರಯತ್ನಿಸುತ್ತೀರಿ. ನೀವು ದೈವದತ್ತ ಹೆಚ್ಚು ಆಕರ್ಷಿತರಾಗುತ್ತೀರಿ. ನೀವು ಪ್ರಾರ್ಥನೆ, ಧ್ಯಾನ ಅಥವಾ ಜ್ಞಾನದ ಪುಸ್ತಕಗಳನ್ನು ಓದುವಂತಹ ಸತ್ಸಂಗದ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತೀರಿ. ಇವು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತವೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಎಲ್ಲಾ ವ್ಯಥೆ ಮತ್ತು ಸಂಕಟಗಳು ಒಂದು ಉನ್ನತ ಉದ್ದೇಶಕ್ಕಾಗಿ ಸಂಭವಿಸಿವೆ ಎಂದು ನೀವು ಅರಿಯುವಿರಿ. ಈ ತಿಳುವಳಿಕೆಯು ನಿಮ್ಮೊಳಗೆ ಪ್ರಶಾಂತತೆಯನ್ನು ತರುತ್ತದೆ. ನೀವು ಗತಕಾಲದ ಬಗ್ಗೆ ಚಿಂತಿಸದೆ ವರ್ತಮಾನದ ಕ್ಷಣದಲ್ಲಿ ಬದುಕಲು ಕಲಿಯುವಿರಿ. ನೀವು ನಿಮ್ಮ ಬಗ್ಗೆ ಹೊಂದಿರುವ ನಿರೀಕ್ಷೆಗಳನ್ನು ತರ್ಕಬದ್ಧಗೊಳಿಸುತ್ತೀರಿ. ನೀವು ಇತರರಿಂದ ಬಯಸುವ ನಿರೀಕ್ಷೆಗಳನ್ನು ಸಹ ಕಡಿಮೆ ಮಾಡಿಕೊಳ್ಳುತ್ತೀರಿ. ಈ ಪರಿವರ್ತನೆಯು ನಿಮ್ಮೊಳಗೆ ಮುಕ್ತ ಭಾವನೆಯನ್ನು ತರುತ್ತದೆ. ನೀವು ಯಾರಿಗೂ ನಿಮ್ಮನ್ನು ಸಾಬೀತುಪಡಿಸಬೇಕಾಗಿಲ್ಲ ಮತ್ತು ನೀವು ನಿಮಗಾಗಿ ಸಾಕಾಗಿದ್ದೀರಿ ಎಂದು ನೀವು ಮನಗಾಣುವಿರಿ. ಈ ಆಧ್ಯಾತ್ಮಿಕ ಉದಯವು ನಿಮಗೆ ಹೊಸ ದಾರಿಯನ್ನು ತೋರಿಸುತ್ತದೆ. ನೀವು ಬದುಕನ್ನು ನೂತನ ಬೆಳಕಿನಲ್ಲಿ ನೋಡಲು ಪ್ರಾರಂಭಿಸುತ್ತೀರಿ. ನೀವು ಸಣ್ಣಪುಟ್ಟ ಸುಖಗಳಲ್ಲಿಯೂ ಪರಮಾನಂದವನ್ನು ಕಾಣುವಿರಿ. ನಿಮ್ಮೊಳಗಿನ ಅಗಾಧ ಶಕ್ತಿಯನ್ನು ನೀವು ಗುರುತಿಸುವಿರಿ. ಈ ಶಕ್ತಿಯೇ ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ನೀವು ಎದುರಿಸುವ ಯಾವುದೇ ಬಿಕ್ಕಟ್ಟನ್ನು ನಿವಾರಿಸುವ ಧೈರ್ಯ ನಿಮಗಿದೆ ಎಂದು ನೀವು ಅರಿತುಕೊಳ್ಳುವಿರಿ.
ಈ ತಿಳುವಳಿಕೆಯು ನಿಮ್ಮ ಜೀವನವನ್ನು ಪೂರ್ಣವಾಗಿ ಬದಲಿಸುವ ತಾಕತ್ತನ್ನು ಹೊಂದಿದೆ. ನೀವು ಈ ಪಥವನ್ನು ಅನುಸರಿಸಿದರೆ ನೀವು ಕೇವಲ ಭೌತಿಕ ಯಶಸ್ಸನ್ನು ಮಾತ್ರವಲ್ಲದೆ ಶಾಶ್ವತವಾದ ಆಂತರಿಕ ಶಾಂತಿಯನ್ನು ಸಾಧಿಸುವಿರಿ. ಈ ನಿರ್ಣಾಯಕ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ನಿಮ್ಮ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ನೀವು ಪಾಲಿಸಬೇಕಾದ ಕೆಲವು ಮುಖ್ಯ ಮುನ್ನೆಚ್ಚರಿಕೆಗಳಿವೆ. ಮೊದಲನೆಯದಾಗಿ, ಯಾರನ್ನಾದರೂ ಕಣ್ಣುಮುಚ್ಚಿ ನಂಬುವ ಅಭ್ಯಾಸವನ್ನು ಸದ್ಯಕ್ಕೆ ನಿಲ್ಲಿಸಬೇಕು. ನೀವು ಯಾರಿಗಾದರೂ ಎಷ್ಟೇ ನಿಕಟವಾಗಿದ್ದರೂ ನೀವು ಅವರ ಮಾತು ಮತ್ತು ಕೃತಿಗಳಿಗೆ ಹೆಚ್ಚು ಗಮನ ಹರಿಸಬೇಕು. ಯಾರಾದರೂ ನಿಮಗೆ ಅತಿಯಾದ ಕರುಣೆ ತೋರಿಸಿದರೆ ಅಥವಾ ಇದ್ದಕ್ಕಿದ್ದಂತೆ ಅತಿ ಹತ್ತಿರವಾಗಲು ಯತ್ನಿಸಿದರೆ ನೀವು ತಕ್ಷಣ ಅವರಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಬೇಕು. ಎರಡನೆಯದಾಗಿ, ನಿಮ್ಮ ವ್ಯಕ್ತಿತ್ವದ ಯೋಜನೆಗಳು, ಹಣಕಾಸಿನ ಸ್ಥಿತಿ ಅಥವಾ ಕುಟುಂಬದ ಗುಟ್ಟುಗಳನ್ನು ಯಾರಿಗಾದರೂ ಹೇಳುವ ಮುನ್ನ 100 ಬಾರಿ ಯೋಚಿಸಿ. ಈ ಎಲ್ಲಾ ವಿಚಾರಗಳನ್ನು ನಿಮ್ಮೊಳಗೆ ಇಟ್ಟುಕೊಳ್ಳುವುದು ಕ್ಷೇಮ, ಏಕೆಂದರೆ ಈ ಸಮಯದಲ್ಲಿ ನೀವು ಹಂಚಿಕೊಳ್ಳುವ ಸಣ್ಣ ಮಾಹಿತಿಯೂ ಸಹ ನಿಮ್ಮ ವಿರುದ್ಧ ಅಸ್ತ್ರವಾಗಿ ಬಳಕೆಯಾಗಬಹುದು. ಮೂರನೆಯದಾಗಿ, ಕೋಪ ಅಥವಾ ನೋವಿನ ಭರದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನೀವು ಏನಾದರೂ ಸತ್ಯವನ್ನು ತಿಳಿದಾಗ ತಕ್ಷಣ ಪ್ರತಿಕ್ರಿಯಿಸುವ ಆವೇಶ ಉಂಟಾಗುತ್ತದೆ. ಆದರೆ ಆ ಕ್ಷಣದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರವು ದೋಷಪೂರಿತವಾಗಿರಬಹುದು. ಆದ್ದರಿಂದ ತಣ್ಣಗೆ ಯೋಚಿಸಲು ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳಿ ಮತ್ತು ನಂತರ ತೀರ್ಮಾನಿಸಿ. ನಾಲ್ಕನೆಯದಾಗಿ, ನಿಮ್ಮ ಮೌನವನ್ನು ದೌರ್ಬಲ್ಯವಾಗಲು ಬಿಡಬೇಡಿ, ಬದಲಾಗಿ ಅದನ್ನು ವಿವೇಚನೆಯ ಶಕ್ತಿಯಾಗಿ ಬಳಸಿ. ನೀವು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಸುತ್ತಮುತ್ತಲನ್ನು ಗಮನಿಸಬೇಕು. ಈ ಎಲ್ಲಾ ಸಂಗತಿಗಳನ್ನು ನೀವು ಗ್ರಹಿಸಲು ಪ್ರಯತ್ನಿಸಬೇಕು. ಐದನೆಯದಾಗಿ, ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಡೆಗಣಿಸಬೇಡಿ. ಈ ಸಮಯದಲ್ಲಿ ಒತ್ತಡ ಹೆಚ್ಚಾಗಬಹುದು, ಆದ್ದರಿಂದ ಸೂಕ್ತ ನಿದ್ರೆ, ಪೌಷ್ಟಿಕ ಆಹಾರ ಮತ್ತು ವಿಶ್ರಾಂತಿ ಅತ್ಯಗತ್ಯ. ನೀವು ಮಾನಸಿಕವಾಗಿ ಸದೃಢರಾಗಿದ್ದರೆ ಮಾತ್ರ ಯಾವುದೇ ಬಿಕ್ಕಟ್ಟನ್ನು ಸುಲಭವಾಗಿ ಎದುರಿಸಲು ಸಾಧ್ಯ. ಆರನೆಯದಾಗಿ, ನೀವು ಕೇವಲ ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಮಾತ್ರ ಸಮಾಲೋಚನೆ ನಡೆಸಬೇಕು. ನಿಮ್ಮ ಒಳಿತನ್ನು ನಿಜವಾಗಿ ಬಯಸುವವರನ್ನು ಗುರುತಿಸಿ ಅವರೊಡನೆ ಮಾತ್ರ ಮನದ ಮಾತು ಹಂಚಿಕೊಳ್ಳಿ. ಇದು ನಿಮಗೆ ಸಾಂತ್ವನ ನೀಡುತ್ತದೆ. ಏಳನೆಯದಾಗಿ, ನೀವು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಗಟ್ಟಿಗೊಳಿಸಿಕೊಳ್ಳಬೇಕು. ಪುಟ್ಟ ಪ್ರಾರ್ಥನೆಗಳು ಅಥವಾ ಧ್ಯಾನವು ನಿಮ್ಮ ಮನಸ್ಸನ್ನು ಶಾಂತ ಸ್ಥಿತಿಯಲ್ಲಿಡುತ್ತವೆ. ಅಂತಿಮವಾಗಿ, ನೀವು ಈ ಪರಿಸ್ಥಿತಿಯನ್ನು ಒಂದು ಸಮಸ್ಯೆಯಾಗಿ ಅಲ್ಲ, ಬದಲಾಗಿ ಬದುಕಿನ ಪಾಠವಾಗಿ ಸ್ವೀಕರಿಸಬೇಕು. ನೀವು ಈ ಎಚ್ಚರಿಕೆಗಳನ್ನು ಪಾಲಿಸಿದರೆ ಈ 4 ದಿನಗಳು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ಬದಲಾಗಿ ಅವು ನಿಮಗೆ ನೂತನ ಜ್ಞಾನ ಮತ್ತು ಹೊಸ ದಿಕ್ಕನ್ನು ತೋರುತ್ತವೆ. ನೀವು ಈ ಇಡೀ ಪ್ರಸಂಗವನ್ನು ಹಿಂತಿರುಗಿ ನೋಡಿದಾಗ ಇದು ಕೇವಲ ಒಂದು ಘಟನೆಯಲ್ಲ, ಇದು ನಿಮ್ಮ ಬದುಕನ್ನು ಸುಧಾರಿಸುವ ಮಹತ್ವದ ಹೆಜ್ಜೆ ಎಂದು ನಿಮಗನಿಸುತ್ತದೆ. ನೀವು ಎದುರಿಸುತ್ತಿರುವ ಈ ಅಗ್ನಿಪರೀಕ್ಷೆಯು ನಿಮ್ಮೊಳಗಿನ ಅಸಲಿ ಸಾಮರ್ಥ್ಯವನ್ನು ಹೊರತರಲು ಬಂದಿದೆ. ನೀವು ಬಹಳ ಕಾಲ ಅನ್ಯರಿಗಾಗಿ ಬದುಕಿದ್ದೀರಿ. ನೀವು ಅವರ ಭಾವನೆಗಳಿಗೆ ಬೆಲೆ ನೀಡಿದ್ದೀರಿ. ನೀವು ಅವರಿಗಾಗಿ ಅಪಾರ ತ್ಯಾಗಗಳನ್ನು ಮಾಡಿದ್ದೀರಿ. ಆದರೆ ಈಗ ಕಾಲ ಬಂದಿದೆ. ಅದು ಕೇವಲ ನಿಮ್ಮ ಬಗ್ಗೆ ಯೋಚಿಸುವ ಕಾಲ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ, ನೀವು ಆರಿಸಿಕೊಳ್ಳುವ ಪ್ರತಿಯೊಂದು ಪಥ, ಇವೆಲ್ಲವೂ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿವೆ. ನೀವು ಈ ಪರಿಸ್ಥಿತಿಯನ್ನು ಅಳುಕು ಅಥವಾ ನೋವಿನಿಂದ ನೋಡಬಹುದು, ಅಥವಾ ನೀವು ಅದನ್ನು ಒಂದು ಸುವರ್ಣ ಅವಕಾಶವಾಗಿಯೂ ಪರಿಗಣಿಸಬಹುದು. ನೀವು ಕಲಿತ ಪಾಠಗಳನ್ನು ಅಳವಡಿಸಿಕೊಂಡು ಮುನ್ನಡೆದರೆ ನೀವು ಅತ್ಯಂತ ಬಲಿಷ್ಠರಾಗುತ್ತೀರಿ. ನೀವು ಇನ್ನು ಮುಂದೆ ಯಾರನ್ನೂ ಅಂಧವಾಗಿ ನಂಬುವುದಿಲ್ಲ, ಆದರೆ ಅಷ್ಟಕ್ಕೆ ನಿಮ್ಮ ಹೃದಯವನ್ನು ನೀವು ಮುಚ್ಚಿಕೊಳ್ಳುವುದಿಲ್ಲ. ನೀವು ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಕಲಿಯುವಿರಿ. ಯಾರನ್ನು ನಂಬಬೇಕು ಮತ್ತು ಯಾರನ್ನು ದೂರವಿಡಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ತಿಳುವಳಿಕೆಯೇ ನಿಮಗೆ ಅತಿದೊಡ್ಡ ಬಲವಾಗುತ್ತದೆ. ನಿಮ್ಮ ಮೌಲ್ಯವನ್ನು ನೀವು ಮೊದಲು ಪೂಜಿಸಬೇಕು. ನೀವು ಎಷ್ಟು ಶ್ರೇಷ್ಠರು ಮತ್ತು ಈ ಹಂತಕ್ಕೆ ಬರಲು ನೀವು ಎಷ್ಟು ಅಡೆತಡೆಗಳನ್ನು ದಾಟಿದ್ದೀರಿ ಎಂಬುದನ್ನು ನೀವು ಸ್ಮರಿಸಿಕೊಳ್ಳಬೇಕು. ನೀವು ನಿಮ್ಮನ್ನು ಗೌರವಿಸಿದರೆ ಮಾತ್ರ ಈ ಪ್ರಪಂಚವು ನಿಮ್ಮನ್ನು ಗೌರವಿಸುತ್ತದೆ. ಈ 4 ದಿನಗಳು ಯಾವುದೋ ಅಂತ್ಯದಂತೆ ಕಂಡರೂ ವಾಸ್ತವದಲ್ಲಿ ಇದು ಸುಂದರ ನವೋದಯ. ನೀವು ನೂತನ ವಿಚಾರಗಳನ್ನು ಯೋಚಿಸುತ್ತೀರಿ, ಹೊಸ ತೀರ್ಮಾನಗಳನ್ನು ಕೈಗೊಳ್ಳುತ್ತೀರಿ ಮತ್ತು ಹೊಸ ಜೀವನದ ಪಯಣವನ್ನು ಆರಂಭಿಸುತ್ತೀರಿ. ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ಸನ್ನಿವೇಶವೂ ನೀವು ಬೆಳೆಯಲು ಪೂರಕವಾಗಿರುತ್ತವೆ. ನಿಮ್ಮ ಮನಸ್ಸನ್ನು ದೃಢವಾಗಿ ಇರಿಸಿಕೊಳ್ಳಿ. ನಿಮ್ಮ ಚಿಂತನೆಗಳನ್ನು ಪಾರದರ್ಶಕವಾಗಿ ಇಡಿ. ನಿಮ್ಮ ಜೀವನದ ಗುರಿಗಳನ್ನು ಸದಾ ನೆನಪಿನಲ್ಲಿಡಿ. ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕಾದ ಒಂದು ಸತ್ಯವೆಂದರೆ, ನಿಮ್ಮ ಭವಿಷ್ಯವನ್ನು ಬೇರೆ ಯಾರೂ ನಿರ್ಣಯಿಸಲು ಸಾಧ್ಯವಿಲ್ಲ. ಅದು ಸಂಪೂರ್ಣವಾಗಿ ನಿಮ್ಮ ಸ್ವಂತ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ.